ತಲಾಕ್ ಎಂಬುದು ಮಹಿಳಾ ವಿರೋಧಿ, ಅದು ರದ್ದಾಗಬೇಕು. ಅದು ಪುರಾತನ ಕಾಲದ್ದು. ಮುಸ್ಲಿಮರು ಆಧುನಿಕತೆಗೆ ತೆರೆದುಕೊಳ್ಬೇಕು. ತಲಾಕ್ ಮೂಲಕ ಮುಸ್ಲಿಂ ಮಹಿಳೆಯರ ಶೋಷಣೆ ಆಗ್ತಾ ಇದೆ. ಅವರನ್ನು ವಿಮೋಚನೆಗೊಳಿಸಬೇಕು. ತಲಾಕ್ಗೆ ತಲಾಕ್ ಹೇಳಬೇಕು. ಇಂಥ ಮಾತುಗಳನ್ನು ನೀವು ಕೇಳಿಯೇ ಇರ್ತೀರಿ. ಹೀಗೆ ಹೇಳುವವರಲ್ಲಿ ಎರಡು ಗುಂಪು ಇದೆ. ಒಂದು ಗುಂಪಿಗೆ ಪಟಪಟನೆ 3 ಬಾರಿ ತಲಾಕ್ ಹೇಳುವ ತಪ್ಪು ಕ್ರಮವಷ್ಟೇ ಗೊತ್ತಿದೆ. ತಲಾಕ್ ಅಂದರೆ ಇಷ್ಟೇ ಎಂದು ಅವರು ಅಂದುಕೊಂಡಿದ್ದಾರೆ. ಇನ್ನೊಂದು ಗುಂಪಿಗೆ ಡೈವೋರ್ಸನ್ನೇ ಅರಬಿ ಭಾಷೆಯಲ್ಲಿ ತಲಾಕ್ ಎಂದು ಹೇಳ್ತಾರೆ ಅನ್ನೋದೇ ಗೊತ್ತಿಲ್ಲ. ಇವರು ಡೈವೋರ್ಸ್ ಬೇಕು ಅಂತ ಹೇಳ್ತಾರೆ, ತಲಾಕ್ ಮಾತ್ರ ಬೇಡ ಎಂದು ಹೇಳ್ತಾರೆ. ಆದರೆ ಇಸ್ಲಾಂ ಪ್ರಸ್ತುತಪಡಿಸುವ ತಲಾಕ್ ಅಥವಾ ಡೈವೋರ್ಸ್ ಕ್ರಮದ ಬಗ್ಗೆ ಬೆಳಕು ಚೆಲ್ಲುವ ಘಟನೆಯೊಂದು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಸ್ತಾಪ ಆಗಿದೆ. ಅದುವೇ ಪಂಜಾಬ್ನ ನಟಿ ಮಾಡೆಲ್ ತ್ವಿಷಾ ಶರ್ಮಾ ಅವರ ಆತ್ಮಹತ್ಯೆ. ಮೇ 12ರಂದು ತ್ವಿಷಾ ಶರ್ಮಾ ಅವರು ತನ್ನ ಪತಿಯ ಮನೆಯಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದರು. ವರದಕ್ಷಿಣೆ ಕಿರುಕುಳ ಈ ಆತ್ಮಹತ್ಯೆಗೆ ಕಾರಣ ಎಂದು ನಟಿಯ ಮನೆಯವರು ಆರೋಪಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಕರಣ ವಿಚಾರಣೆಗೆ ಒಳಗಾಗಿದೆ. ಈ ಪ್ರಕರಣದ ವಿಚಾರಣೆಯ ವೇಳೆ ಮಧ್ಯಪ್ರದೇಶದ ಸರ್ಕಾರವನ್ನು ಸುಪ್ರೀಂ ಕೋರ್ಟ್ನಲ್ಲಿ ಪ್ರತಿನಿಧಿಸಿದ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಒಂದು ಮಾತು ಹೇಳಿದರು. ಮೃತ ಮಗಳಿಗಿಂತ ವಿಚ್ಛೇದಿತ ಮಗಳು ಮನೆಯಲ್ಲಿರೋದು ಎಷ್ಟೋ ಉತ್ತಮ ಎಂದು ಹೇಳಿದರು. ಅಂದರೆ ಮಗಳು ಹೆಣವಾಗುವುದಕ್ಕಿಂತ ಡೈವೋರ್ಸ್ ಪಡ್ಕೊಂಡು ತವರು ಮನೆಗೆ ಬರೋದು ಎಷ್ಟೋ ಒಳ್ಳೆಯದು ಎಂಬ ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸಿದರು. ಸೋಷಿಯಲ್ ಮೀಡಿಯಾದಲ್ಲಿ ಅವರ ಈ ಹೇಳಿಕೆ ಟ್ರೆಂಡ್ ಆಯಿತು. ಅವರ ಆಪ್ತ ಮಾತು ಎಲ್ಲರ ಹೃದಯವನ್ನು ತಟ್ಟಿತು. ವೀಕ್ಷಕರೇ, ಇದು ಎಡಿಟರ್ ಸ್ಪೀಕ್. ನಿಜ ಏನಂದರೆ ಈ ದೇಶದಲ್ಲಿ ಮದುವೆಯಷ್ಟು ಡೈವೋರ್ಸ್ ಸುಲಭ ಅಲ್ಲ. ನಿಮಗೆ ಡೈವೋರ್ಸ್ ಬೇಕೆಂದರೂ ಅದು ನ್ಯಾಯಾಲಯದಲ್ಲಿ ದಕ್ಕಬೇಕಾದ್ರೆ ವರ್ಷಗಳನ್ನು ಕಾಯಬೇಕಾಗತ್ತೆ. ಅದಕ್ಕಾಗಿ ಹಲವು ದಾಖಲೆಗಳನ್ನು ಸಲ್ಲಿಸಬೇಕಾಗತ್ತೆ. ನ್ಯಾಯಾಲಯದ ಕಂಬ ಅಲೆಯಬೇಕಾಗತ್ತೆ. ಈ ನಡುವೆ ವಿಚಾರಣೆಯ ಹೆಸರಲ್ಲಿ ಮತ್ತೆ ಗಾಯಗಳನ್ನು ಕೆದಕಲಾಗತ್ತೆ. ಭಾರತದಲ್ಲಿ ಸದ್ಯ 7 ಲಕ್ಷಕ್ಕಿಂತಲೂ ಅಧಿಕ ಡೈವೋರ್ಸ್ ಪ್ರಕರಣಗಳು ಕೇವಲ ಕುಟುಂಬ ನ್ಯಾಯಾಲಯದಲ್ಲಿ ಮಾತ್ರವೇ ಬಾಕಿ ಇದೆ. ಬಿಹಾರ ಒಂದರಲ್ಲಿಯೇ 70,000ಕ್ಕಿಂತಲೂ ಅಧಿಕ ಡೈವೋರ್ಸ್ ಪ್ರಕರಣಗಳು ಫ್ಯಾಮಿಲಿ ಕೋರ್ಟ್ನಲ್ಲಿದೆ. ಕೇರಳದಲ್ಲಿ 1,12,000ಕ್ಕಿಂತಲೂ ಅಧಿಕ ಪ್ರಕರಣಗಳು ಫ್ಯಾಮಿಲಿ ಕೋರ್ಟ್ನಲ್ಲಿದೆ. ಕರ್ನಾಟಕದಲ್ಲಿ 40,000ಕ್ಕಿಂತಲೂ ಅಧಿಕ ಡೈವೋರ್ಸ್ ಕೇಸ್ಗಳು ಫ್ಯಾಮಿಲಿ ಕೋರ್ಟ್ನಲ್ಲಿದೆ. ಈ ಪ್ರಕರಣಗಳಲ್ಲಿ ಬೇರೆ ಬೇರೆ ವಿಧಗಳಿವೆ. ಎರಡೂ ಪಕ್ಷಗಳು ಒಪ್ಪಿಗೆಯಿಂದ ಡೈವೋರ್ಸ್ಗೆ ಅರ್ಜಿ ಹಾಕುವ ಪ್ರಕರಣಗಳಿವೆ. ಇದನ್ನು ಮ್ಯೂಚುವಲ್ ಕನ್ಸೆಂಟ್ ಡೈವೋರ್ಸ್ ಎಂದು ಕರೆಯಲಾಗುತ್ತೆ. ಈ ಡೈವೋರ್ಸ್ ಆಗಬೇಕಾದರೆ 6 ರಿಂದ 18 ತಿಂಗಳ ಕಾಲ ಪತಿ ಮತ್ತು ಪತ್ನಿ ಕಾಯಬೇಕು. ಮೊದಲು ಅರ್ಜಿ ಸಲ್ಲಿಸಿದ ನಂತರ 6 ತಿಂಗಳ ಕಾಲ ಕೂಲಿಂಗ್ ಆಫ್ ಪೀರಿಯಡ್ ಇರುತ್ತೆ. ಇನ್ನೊಂದು ಕಂಟೆಸ್ಟೆಂಟ್ ಡೈವೋರ್ಸ್ ಪ್ರಕರಣ ಅಂದರೆ ಪತಿಗೆ ಡೈವೋರ್ಸ್ ಬೇಕು ಆದರೆ ಪತ್ನಿ ಒಪ್ಪಿಕೊಳ್ಳೋದಿಲ್ಲ, ಅಥವಾ ಪತ್ನಿಗೆ ಡೈವೋರ್ಸ್ ಬೇಕು ಪತಿ ಒಪ್ಪಿಕೊಳ್ಳೋದಿಲ್ಲ. ಇಂಥ ಪ್ರಕರಣಗಳು ಬೇಗನೆ ಮುಗಿಯಲ್ಲ. ಇತ್ಯರ್ಥವಾಗುವುದಕ್ಕೆ 1 ರಿಂದ 5 ವರ್ಷಗಳ ಕಾಲ ಸಮಯ ಬೇಕಾಗತ್ತೆ. ಪುರಾವೆಗಳು, ಸಾಕ್ಷಿಗಳು, ಕ್ರಾಸ್ ಎಕ್ಸಾಮಿನೇಷನ್, ಆಸ್ತಿ ಇತ್ಯಾದಿ ವಿವಾದಗಳು ಇದ್ದಲ್ಲಿ ಸಮಯ ಇನ್ನೂ ಬೇಕಾಗತ್ತೆ. ಭಾರತದಲ್ಲಿ ಒಟ್ಟು 5,50,00,000 ಪ್ರಕರಣಗಳು ವಿವಿಧ ನ್ಯಾಯಾಲಯಗಳಲ್ಲಿದ್ದು ಇದರಲ್ಲಿ ಕೇವಲ ಸಿವಿಲ್ ಪ್ರಕರಣಗಳ ಸಂಖ್ಯೆ 1,01,00,000ದಷ್ಟಿದೆ. ಈ ಸಿವಿಲ್ ಪ್ರಕರಣಗಳಲ್ಲಿ ಡೈವೋರ್ಸ್ ಪ್ರಕರಣಗಳು ಸೇರಿವೆ. ತಲಾಕ್ ಮುಖ್ಯವಾಗುವುದೇ ಇಲ್ಲಿ. ಈ ಸಿಸ್ಟಮ್ ಬಹಳ ಪಾರದರ್ಶಕ. ಡೈವೋರ್ಸ್ಗೆ ಈ ಸಿಸ್ಟಮ್ನಲ್ಲಿ ಬಹಳ ಕಷ್ಟವೇನೂ ಇಲ್ಲ. ಮದುವೆಗಿಂತಲೂ ಡೈವೋರ್ಸು ಸುಲಭ. ಪತಿ ಮತ್ತು ಪತ್ನಿಯ ನಡುವೆ ಹೊಂದಾಣಿಕೆ ನಡೆಯದಿದ್ದರೆ ಒಂದು ತಲಾಕ್ ಹೇಳಲಾಗತ್ತೆ. ಹಾಗಂತ ಅವರು ಬೇರ್ಪಡುವುದಿಲ್ಲ, ಒಂದೇ ಮನೆಯಲ್ಲಿ ಇರ್ತಾರೆ, ಪತಿ ಪತ್ನಿಯಂತೆ ಜೀವನ ಸಾಗಿಸ್ತಾರೆ. ಈ ನಡುವೆ ಕುಟುಂಬಸ್ಥರು, ಮಧ್ಯಸ್ಥಿಕೆದಾರರು ಸೇರಿ ಈ ಸಮಸ್ಯೆಯನ್ನು ಬಗೆಹರಿಸಲು ಪ್ರಯತ್ನಿಸ್ತಾರೆ. ಅವರಿಬ್ಬರ ಅಹವಾಲುಗಳನ್ನು ಕೇಳ್ತಾರೆ. ಸಮಸ್ಯೆ ಎಲ್ಲಿ ಹುಟ್ಕೊಂಡಿದೆ ಮತ್ತು ಅದಕ್ಕೆ ಪರಿಹಾರ ಯಾವುದು ಎಂಬುದನ್ನು ಅವರಿಬ್ಬರನ್ನು ಕೂರಿಸಿ ನಿರ್ಧರಿಸ್ತಾರೆ. ಎರಡೂ ಕಡೆಯ ಕುಟುಂಬಗಳು ಈ ಮಾತುಕತೆಯಲ್ಲಿ ಭಾಗಿಯಾಗ್ತವೆ. ಇದು ಸಾಧ್ಯವಾಗದಿದ್ದರೆ 1 ತಿಂಗಳ ಬಳಿಕ ಇನ್ನೊಂದು ತಲಾಕ್ ಹೇಳಲಾಗತ್ತೆ. ಆ ಬಳಿಕವೂ ಪತಿ ಮತ್ತು ಪತ್ನಿ ಜೊತೆಯಾಗಿಯೇ ಇರ್ತಾರೆ. ಅವರ ನಡುವೆ ಅನುರಾಗ ಮೂಡಿ ಹೊಂದಾಣಿಕೆಯಾದರೆ ತಲಾಕ್ ರದ್ದುಗೊಳ್ಳುತ್ತೆ.
ಆದರೆ 2 ತಲಾಕ್ನ ಬಳಿಕವೂ ಅವರಿಬ್ಬರ ನಡುವೆ ಹೊಂದಾಣಿಕೆ ಆಗದೇ ಇದ್ದರೆ ಕೊನೆಯ ತಲಾಕ್ ಅಥವಾ ಡೈವೋರ್ಸ್ ಹೇಳಲಾಗುತ್ತೆ. ಈ ನಡುವೆ ಆಸ್ತಿ ಹಂಚಿಕೆ, ಪರಿಹಾರ ಇತ್ಯಾದಿಗಳ ಇತ್ಯರ್ಥವೂ ನಡೆಯುತ್ತೆ. ಇದಕ್ಕೆ ಎರಡೂ ಕುಟುಂಬಗಳು ಜೊತೆಯಾಗಿ ಕುಳಿತು ನಿರ್ಧರಿಸುತ್ತವೆ. ಇಸ್ಲಾಂನ ತಲಾಕ್ ಸಿಸ್ಟಮ್ ಹೇಗಂದರೆ, ತಲಾಕ್ನ ಕನಿಷ್ಠ ಅವಧಿ 3 ತಿಂಗಳು, ಗರಿಷ್ಠ ಎಷ್ಟು ಆಗಬಹುದು. ಇದೇ ವೇಳೆ ಪತಿಯಿಂದ ಪತ್ನಿಗೆ ಡೈವೋರ್ಸ್ ಬೇಕು ಎಂದಾದರೆ ಅದಕ್ಕೆ ಕಾಲಮಿತಿಯೇ ಇಲ್ಲ. ಆಕೆ ಪತಿಯಿಂದ ಡೈವೋರ್ಸ್ ಪಡೆದುಕೊಳ್ಳಬಹುದು. ಇದಕ್ಕೆ ಕುಲ ಎಂಬ ಹೆಸರಿದೆ. ಒಂದು ವೇಳೆ ಆತ ಕುಲ ಕೊಡಲು ನಿರಾಕರಿಸಿದರೆ ಸ್ಥಳೀಯ ಧರ್ಮ ಪಂಡಿತರ ಬಳಿಗೆ ಹೋಗಿ ಆಕೆ ಮದುವೆಯನ್ನೇ ರದ್ದುಪಡಿಸಿಕೊಳ್ಬಹುದು. ಆತ ಒಪ್ಪಿದ್ರೂ ಒಪ್ಪದಿದ್ರೂ ಮದುವೆ ರದ್ದಾಗುತ್ತೆ. ಇದಕ್ಕೆ ಫಸ್ಕ್ ಎಂದು ಹೇಳಲಾಗುತ್ತೆ. ದೇಶದಲ್ಲಿ ಡೈವೋರ್ಸ್ ಪ್ರಕರಣ ರಾಶಿಯಾಗಿ ಬಿದ್ದಿದೆ. ಪತಿ ಮತ್ತು ಪತ್ನಿ ಬಯಸಿದ್ರೂ ಅವರಿಗೆ ಡೈವೋರ್ಸ್ ಸಿಗ್ತಾ ಇಲ್ಲ. ವಿಚಾರಣೆ, ದಾಖಲೆಗಳ ಪರಿಶೀಲನೆ ಇತ್ಯಾದಿಗಳ ಹೆಸರಲ್ಲಿ ವರ್ಷಗಳೇ ಸವೆದು ಹೋಗುತ್ತೆ. ಇಂಥ ಸಮಯದಲ್ಲಿ ಅಮೂಲ್ಯ ಪ್ರಾಯಗಳು ಕಳೆದು ಹೋಗುತ್ತೆ. ಒಂದು ಕಡೆ ಪತಿ ಪತ್ನಿಯಾಗಿ ಉಳಿದುಕೊಳ್ಳಲು ಇಷ್ಟವಿಲ್ಲದಿದ್ದರೂ ಡೈವೋರ್ಸ್ ಸಿಗದೇ ಇರೋದು, ಇನ್ನೊಂದು ಕಡೆ ಡೈವೋರ್ಸನ್ನು ಅಪರಾಧದಂತೆ ತವರು ಮನೆ ಕಾಣೋದು, ಈ ಎರಡೂ ಸೇರಿ ಹೆಣ್ಮಕ್ಕಳನ್ನು ಬೇಟೆಯಾಡ್ತಾ ಇವೆ. ಹೀಗೆ ಬದುಕುವುದಕ್ಕಿಂತ ಸಾಯುವುದೇ ಲೇಸು ಎಂಬ ಅತಿ ಕಠಿಣ ನಿಲುವಿಗೆ ಹೆಣ್ಮಕ್ಳು ಬರ್ತಾ ಇದ್ದಾರೆ. ಸುಲಭದಲ್ಲಿ ಮತ್ತು ನ್ಯಾಯಯುತವಾಗಿ ಡೈವೋರ್ಸ್ ಸಿಗುವ ಸನ್ನಿವೇಶ ಉಂಟಾದರೆ ಅದು ಎಷ್ಟೋ ಹೆಣ್ಮಕ್ಕಳ ಪಾಲಿಗೆ ಸಂಜೀವಿನಿಯಾಗಬಹುದು ಎಂದು ಅನಿಸುತ್ತೆ. ತ್ವಿಷಾ ಶರ್ಮಾ ಅವರ ಆತ್ಮಹತ್ಯೆ ಮತ್ತು ತುಷಾರ್ ಮೆಹ್ತಾ ಅವರು ಸುಪ್ರೀಂ ಕೋರ್ಟ್ನಲ್ಲಿ ವ್ಯಕ್ತಪಡಿಸಿರುವ ಅಭಿಪ್ರಾಯಗಳು ಪೂರ್ವಗ್ರಹವಿಲ್ಲದೆ ಅವಲೋಕನ ನಡೆಸುವುದಕ್ಕೆ ಪ್ರೇರಕ ಆಗಬೇಕು. ತಲಾಕ್ ಸಿಸ್ಟಮನ್ನು ಹೀಗಳೆಯೋದಕ್ಕಿಂತ ಅದರಿಂದ ಆಗುವ ಪ್ರಯೋಜನಗಳ ಬಗ್ಗೆ ಚರ್ಚೆಗಳಾಗಬೇಕು. ನಾನು ಹೇಳ್ತಾ ಇರೋದು ತ್ರಿವಳಿ ತಲಾಕ್ನ ಬಗ್ಗೆ ಅಲ್ಲ, ತಲಾಕ್ನ ಬಗ್ಗೆ ಅಥವಾ ಇಸ್ಲಾಮಿಕ್ ಡೈವೋರ್ಸ್ನ ಬಗ್ಗೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, specialized in piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.